ಗಾನ ಶಿಲ್ಪಿನಲ್ಲಿ ನಮ್ಮ ತಂಡದ ಎಲ್ಲ ಸಂಕಲ್ಪ ನಾವೇನು ಅನ್ಕೊಂಡಿದ್ದೀವಿ ಅಂದರೆ, ನಮ್ಮ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಬೆಂಗಳೂರಲ್ಲಿನ ಎಷ್ಟೊಂದು ಹೊರಗಡೆ ಊರುಗಳಲ್ಲೆಲ್ಲ ಅಮ್ಮನವರಿದ್ದಾರೆ. ಅಲ್ಲಿ ಜೀರ್ಣೋದ್ಧಾರ ಆಗೋದಕ್ಕೆ ತುಂಬ ಕಷ್ಟ ಇದೆ. ಮತ್ತು 12 ವರ್ಷ ಆದಮೇಲೆ ನಿಮಗೆಲ್ಲ ಗೊತ್ತು, ಕುಂಭಾಭಿಷೇಕ ಎಲ್ಲ ಬ್ರಹ್ಮ ಕಲಶ ಸ್ಥಾಪನೆ ಆ ಥರ ಎಲ್ಲ ಮಾಡ್ತೀರ. ಸುಮಾರು 25 ವರ್ಷ ಆದ್ರೂ 25 ವರ್ಷಕ್ಕೆ 2 ಸರಿ ಬ್ರಹ್ಮ ಕಲಶ ಸ್ಥಾಪನೆ ಮಾಡಬೇಕಿತ್ತು. ಆದರೂ ಅದೆಲ್ಲ ಜರುಗ್ತಿಲ್ಲ. ಕೇಳಿಸಿದ್ರು ಆಗ್ತಿಲ್ಲ. ಯಾಕೆ ಅಂದರೆ ಅಲ್ಲೆಲ್ಲ ಫಂಡ್ಸ್ ರೇಸ್ ಆಗ್ತಿಲ್ಲ. ಹಾಗಾಗಿ ನಮ್ಮ ಗಾನಸೃಗಿ ತಂಡದಿಂದ ನಾವೆಲ್ಲ ಏನಂತ ಒಂದು ಡಿಸಿಷನ್ ಮಾಡ್ಕೊಂಡಿದ್ದೀವಿ ಅಂದರೆ, ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾಗವತ ಕಥೆಗಳನ್ನು ಪ್ರತಿ ಕಡೆ ಎಲ್ಲಾದರೂ ಹೋದಾಗೆಲ್ಲ ನಾನು ಭಾಗವತೆಯ ಹರಕತೆ ಮಾಡ್ತಿರೋದು ನಿಮಗೆಲ್ಲ ಗೊತ್ತು. ಸೊ ಭಾಗವತದ ಯಾವುದಾದ್ರೂ ಒಂದು ಟಾಪಿಕ್ 5 ಗೀತೆ, ಭಾಗವತದಿಂದ 5 ಸ್ತುತಿಗಳಿದೆ, ಮತ್ತೆ 5 ಶಿವಗೀತೆ, ರುದ್ರಗೀತೆ ಥರ 5 ಗೀತೆಗಳು, ಒಟ್ಟು 10 ಟಾಪಿಕ್ಸ್ ಇದೆ. ಅದರಿಂದ ಇಲ್ಲ ಬಹಳಷ್ಟು ಕಥೆಗಳು ಬರ್ತಾ ಹೋಗುತ್ತೆ. 1 ರಿಂದ 1.5 ಗಂಟೆ ಕಾಲ ಭಾಗವತದ ಹರಿಕತೆ, ಮತ್ತೆ 1.5 ಗಂಟೆ ಕಾಲ ನಮ್ಮ ಗಾನ ಸುರಭಿಗಳಿಂದ ಸಂಕೀರ್ತನೆ ಸೇವೆ. ಈ ತರ ನಾವು ನಡೆಸ್ತೀವಿ. ಇಲ್ಲೇ ವಿವಿಪುರ ಹತ್ರದಲ್ಲಿ ಇರೋದು. ಈಗ ಎಲ್ಲಾದ್ರೂ ಒಂದು ಹಾಲನ್ನ ನಮಗೆ ಈ ತರದ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ನಾವು ನಮಗೆ ಸ್ಪಾನ್ಸರ್ ಮಾಡ್ತೀವಿ, ನಿಮ್ಗೆ ಫ್ರೀ ಆಗಿ ಹಾಲ್ ಕೊಡ್ತೀವಿ ಅಂತ ಸಾಕಷ್ಟು ಜನ ಮುಂದೆ ಬಂದಿದ್ದಾರೆ. ಹಾಗಾಗಿ ಅಂತ 100 ರಿಂದ 120 ಜನ ಸೀಟಿಂಗ್ ಕೆಪಾಸಿಟಿ ಇರುವಂತ ಚೆನ್ನಾಗಿರೋ ಹಾಲ್ನ ಬುಕ್ ಮಾಡ್ತೀವಿ. ಎಲ್ಲ ವಯಸ್ಸಾದವರೆಲ್ಲರಿಗೂ ಸೌಕರ್ಯ ಇರುವಂತಹ ಹಾಲನ್ನ ಬುಕ್ ಮಾಡಿ ಒಂದು ಟಿಕೆಟ್ಗೆ 500 ರೂಪಾಯಿ ಫಿಕ್ಸ್ ಮಾಡ್ತಾ ಇದ್ದೀವಿ. ಸೊ 100 ಟಿಕೆಟ್ ಅಂದ್ರೆ 120 ಟಿಕೆಟ್ ಅಂದ್ರೆ 60,000 ಫಂಡ್ಸ್ ರೇಸ್ ಆಗುತ್ತೆ. 10,000 ಬಂದಿರೋರಿಗೆಲ್ಲ ಉಪಹಾರ ಮತ್ತೆ ಇನ್ನೇನಾದ್ರು ಖರ್ಚು ವಾದ್ಯದವ್ರಿಗೆ ಖರ್ಚುಗಳನ್ನು ಕೊಟ್ಟು ಮಿಕ್ಕಿದ 50,000ನ ಎಲ್ಲಿ ಜೀರ್ಣೋದ್ಧಾರ, ಎಲ್ಲಿ ಬ್ರಹ್ಮ ಕಲಶ ಸ್ಥಾಪನೆ ಆಗಬೇಕು ಅನ್ನೋದಲ್ಲ, ಅಲ್ಲಿ ನಮ್ಮ ಅಷ್ಟು ಫಂಡ್ಸ್ನ ಅಲ್ಲಿ ಡೊನೇಟ್ ಮಾಡಬೇಕು ಅಂತ ನಮ್ಮ ಸಂಘದವರೆಲ್ಲ ಸಂಕಲ್ಪ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಬೇಕು. ಭಾಗವತದ ಕಥೆಗಳನ್ನೇ ಯಾಕೆ ಆಯ್ಕೆ ಮಾಡ್ತೀವಿ ಅಂದರೆ, ನಮ್ಮ ವೈಶ್ಯ ಜನಾಂಗದಲ್ಲೂ ಸಹ ಭಾಗವತ ಕಥೆಗಳು ಪರಿಚಯ ಅದು ತಿಳ್ಕೋಬೇಕು ಅಂತ ಹೇಳಿ ಸಾಕಷ್ಟು ಜನ ಇಚ್ಛೆ ಪಡ್ತಿದ್ದಾರೆ. ಹಾಗಾಗಿ ಆ ಕಾನ್ಸೆಪ್ಟ್ ಇದನ್ನ ಮಿಕ್ಸ್ ಮಾಡಿ ನಾವು ಹೀಗೆ ಮಾಡ್ತಾ ಇದ್ದೀವಿ. ಇದ್ರದ್ದು ಎಲ್ಲರೂ ಅದಕ್ಕೋಸ್ಕರ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಎಲ್ಲ ಬರ್ತಿರುತ್ತೆ. ಮತ್ತೆ ನಿಮ್ಗೆಲ್ಲರೂ ವಾಟ್ಸಪ್ ಗ್ರೂಪಲ್ಲಿ ಎಲ್ಲರೂ ಇದೀರಾ ಅಲ್ವಾ, ಅಲ್ಲಿ ಮತ್ತೆ ಇವಾಗ ಏಪ್ರಿಲ್ ತಿಂಗಳಲ್ಲಿ ಸಮ್ಮರ್ ಕ್ಯಾಂಪ್ ಆಗುತ್ತೆ ಮಕ್ಕಳಿಗೆ, ಅಲ್ಲಿ ಇದೇ ಆಗುತ್ತೆ. ಅದು ಇನ್ಫಾರ್ಮೇಶನ್ ಎಲ್ಲ ಅದರಲ್ಲಿ ಪೋಸ್ಟ್ ಮಾಡ್ತಿರ್ತೀವಿ. ಮತ್ತೆ ಈ ಥರ ಹರಿಕಥಾ ಸಂಕೀರ್ತನೆ ಸೇವೆ ಎಲ್ಲ ಬಂದಾಗ ಅದರಲ್ಲೇ ಪೋಸ್ಟ್ ಮಾಡ್ತಿರ್ತೀವಿ. ನಿಮ್ಮೆಲ್ಲರ ಸಹಕಾರ ನಮಗೆಲ್ಲ ಬಹಳ ಮುಖ್ಯ. ಹಾಗಾಗಿ ನಾವು